ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 15, 2026ರಂದು ಮೈಸೂರು ನಗರದ ಯಶಸ್ವಿ ನಾಗರಿಕರನ್ನು ಹೆಮ್ಮೆಯ ಭಾರತೀಯ ಎಂದು ಸನ್ಮಾನಿಸುವ ಸಲುವಾಗಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಹಾಗೂ ಕೆಲವು ಗಣ್ಯರು ಉಪಸ್ಥಿತರಿದ್ದರು. ಸ್ಥಳ ಹೋಟೆಲ್ ಗ್ರ್ಯಾಂಡ್ ಸಿರಿನ್, ವಸಂತ ಮಹಲ್ ರಸ್ತೆ, ಇಟ್ಟಿಗೆಗೂಡು, ಮೈಸೂರು. ನಾನು ರಿಜ್ವಾನ್ ಇನಾಮ್ದಾರ್ ಅಂತ ಕೋಟಕ್ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ಕಂಪನಿ APC ಚಾನಲಲ್ಲಿ ಝೋನಲ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ APC ಚಾನಲ್ದವರು ವಿಶೇಷವಾಗಿ ನಿವೃತ್ತರಿಗೋಸ್ಕರನೇ ಇರತಕ್ಕಂಥ ಒಂದು ವಿಭಾಗ ಅಂತ ನಾವು ಕರಿಬೋದು. ಇಲ್ಲಿ ನಿವೃತ್ತರಿಗೆ ನಾವು ಹೊಸದಾಗಿರ್ತಕ್ಕಂಥ ಉದ್ಯೋಗ ಅವಕಾಶನ ಕಲ್ಪಿಸಿಕೊಡ್ತೀವಿ. ಕೇವಲ ಸಮಾಜದಲ್ಲಿರ್ತಕ್ಕಂಥ ಏನು ಹಣಕಾಸಿನ ಅವಶ್ಯಕತೆ ಇರ್ತದೆ ಅಥವಾ ಉಳಿತಾಯ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಜನರ ರೆಫರೆನ್ಸ್ ಕೊಡೋ ಮುಖಾಂತರ ನಮ್ಮ ನಿವೃತ್ತರು ಅಥವಾ ಹೌಸ್ ವೈಫ್ ಇರ್ತಕ್ಕಂಥ ಜನ ಒಳ್ಳೆಯ ದುಡ್ಡು ಮಾಡ್ಬೋದು. ನಮ್ಮ ಕಂಪ್ನಿಯಲ್ಲಿ ಸರಿಸುಮಾರು 75,000 ರೂಪಾಯಿವರೆಗೆ ನಿಶ್ಚಿತ ಆದಾಯ ಸಿಗುವಂಥ ವ್ಯವಸ್ಥೆಯೂ ಕೂಡ ನಮ್ಮ ಕಂಪ್ನಿಯಲ್ಲಿ ನಿವೃತ್ತರಿಗಿದೆ. 75 ವರ್ಷ ವಯಸ್ಸಿನವರು ಕೂಡ ನಮ್ಮ ಕಂಪ್ನಿಯಲ್ಲಿ ನಮ್ಮ ಜೊತೆ ಅಸೋಸಿಯೇಟ್ ಆಗ್ಬೋದು. ಈ ಕಂಪ್ನಿಯಲ್ಲಿ ಅಡ್ವೈಸರ್ ಕೆಲಸ ಮಾಡ್ಬೋದು, ಪಾರ್ಟ್ನರ್ ಆಗಿ ಕೆಲಸ ಮಾಡ್ಬೋದು. ಭಾಳಷ್ಟು ಜನರಿಗೆ ಅವ್ರ ಉದ್ಯೋಗ ತಗೊಳ್ಳೋದ್ರ ಜೊತೆಗೆ ಭಾಳಷ್ಟು ಜನರಿಗೆ ತಮಗೆ ಗೊತ್ತಿರ್ತಕ್ಕಂಥ ಜನರಿಗೆ ಪರಿಚಯಸ್ಥರಿಗೂ ಕೂಡ ಉದ್ಯೋಗಾವಕಾಶವನ್ನು ಮಾಡಿಕೊಡ್ಬೋದು. ಇದು ಉದ್ಯೋಗಕ್ಕೋಸ್ಕರನೇ, ಉದ್ಯೋಗ ಸೃಷ್ಟಿ ಮಾಡೋಗೋಸ್ಕರನೇ ಇರ್ತಕ್ಕಂಥ ಒಂದು ಮುಕ್ತ ವಿಭಾಗ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲಿ ಈ ಬೇರೆ ಜನರು ಅಥವಾ ಬೇರೆಯವರಿಗೆ ಇದು ಕೇವಲ ಮೈಸೂರಲ್ಲಿ ಮಾತ್ರ ಅಲ್ಲ, ಆಲ್ಮೋಸ್ಟ್ ಇಡೀ ನಮ್ಮ ಭಾರತ ದೇಶದಲ್ಲಿ ಈ ಹೊಸ ಒಂದು ವ್ಯವಸ್ಥೆಯನ್ನು, ಒಂದು ಕ್ರಾಂತಿಕಾರಿಕ ಉದ್ಯೋಗ ಅವಕಾಶವನ್ನು ಮಾಡಿಕೊಡುವಂಥ ಒಂದು ವಿಭಾಗ ನಾವು ಹುಟ್ಟಾಕಿದ್ದೀವಿ. ಇದರಿಂದ ಜನರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ವಿಶೇಷವಾಗಿ ಯಾವ ಮನುಷ್ಯ ನಿವೃತ್ತ ಆಗಿ ಇನ್ನು ಕೆಲಸ ಮಾಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತಕ್ಕಂಥ ಯೋಚನೆ ಇರುವಂಥ ಮನುಷ್ಯನಿಗೂ ಸಹಿತ ಇಲ್ಲೇ ಭಾಳ ಚಟುವಟಿಕೆ ಉಳ್ಳವರಾಗಿ ನಮ್ಮ ಹತ್ರ ಕೆಲಸ ಮಾಡ್ತಿದ್ದಾರೆ. ಭಾಳಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ, ಉಲ್ಲಾಸಕರವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಿದ್ದಾರೆ. ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಇದು 60ರ ನಂತರ ಅರಳು ಮರಳು ಅಂತೀವಿ ನಾವು ಕೋಟಕ್ ಮಹೀಂದ್ರ ಸಂಸ್ಥೆಯ APC ಚಾನಲ್ನವರು 60ರ ನಂತರ ಮರಳಿ ಅರಳು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು. Ladies and gentlemen, nothing greater has been achieved in the history of mankind without enthusiasm. But this enthusiasm needs to be tempered by wisdom. The novel methods that have been adopted by Kotak Mahindra to do the business is a novelty of its own, and this is an era of innovation, and I wish to compliment all the team. ನಾವೆಲ್ಲ ಕರ್ನಾಟಕದಿಂದ ಬಂದಿರೋದ್ರಿಂದ, ಅದರಲ್ಲೂ ಮೈಸೂರು ಭಾಗದಿಂದ ಬಂದಿರೋದ್ರಿಂದ ಕನ್ನಡದಲ್ಲೇ ಮಾತಾಡಿದ್ರೆ ಚೆನ್ನ ಅಂತ ನನಗೆ ಅನ್ನಿಸ್ತಾ ಇದೆ. ಈಗಾಗಲೇ ನಮ್ಮ ವೈಸ್ ಚಾನ್ಸಲರ್ ಸಾಹೇಬರು ಇಂಗ್ಲಿಷ್ನಲ್ಲೆಲ್ಲ ತಮಗೆ ಈ ಒಂದು ಸಮಾರಂಭದ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಇವತ್ತು ಕೋಟಕ್ ಮಹೀಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಆತ್ಮೀಯವಾದಂಥ ನಮ್ಮ ಇನಾಮದಾರ್ ಸತತವಾಗಿ 3 ಗಂಟೆಗಳ ಕಾಲ ಎಲ್ಲ ವಿಚಾರಗಳನ್ನು ನಮ್ಮ ಬರೀ ತಲೆಗಲ್ಲ ಹೃದಯಕ್ಕೂ ತುಂಬಿದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಒಂದು ಮಾತನ್ನ ಬಹಳ ನಿಖರವಾಗಿ ಹೇಳಿದ್ರು. ಇಲ್ಲಿ ಯಾರನ್ನ ನಾವು ಆಹ್ವಾನ ಮಾಡಿಸ್ತಾ ಇದ್ದೀವಿ, ಅವರು ಸಾಮಾನ್ಯವಾಗಿ ರಿಟೈರ್ಡ್ ಆಗಿರ್ತಕ್ಕಂಥವರು, ನಿವೃತ್ತಿ ಆಗಿರ್ತಕ್ಕಂಥವ್ರು ಆಗಿದ್ರೆ ಅವ್ರಿಗೆ ಹೆಚ್ಚಿನ ಲಾಭ ಆಗುತ್ತೆ ಅಂತ ಅವರು ಹೇಳಿದ್ರು. ಇನಾಮ್ ಸರ್, ನಿಮ್ಮ ಜೊತೆ ದಾರ ಇದೆಯಲ್ಲ, ಅದು ಬೆಳ್ಕೊಂಡು ಹೋಗ್ತಾ ಇದೆ ಹನುಮಂತನ ಬಾಲ ತರ. ಖಂಡಿತ ಹಾಗೆ ಬೆಳಿಗ್ಗೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿದ್ದೀವಿ ನಾವು. ಖಂಡಿತ ಯಾರು ಬಡವರು ಅಂತ ತಿಳ್ಕೊಳ್ಬೇಡಿ, ಬಡವರಲ್ಲ ನಾವು. ಒಳ್ಳೆ ನೀರು, ಒಳ್ಳೆ ಗಾಳಿ ಎಲ್ಲ ಇದೆ ನಮ್ಮಲ್ಲಿ. ಇರುವಂತಹ ಏನು ಒಂದು ಸಣ್ಣದಿದೆ ಅದನ್ನ ಬೆಳೆಸ್ಕೊಂಡು ಹೋಗುವಂತಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಎಲ್ಲರೂ ಸ್ವಾವಲಂಬಿಯಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ. ಎಸ್ಪೆಷಲಿ ಅವ್ರು ಹೇಳೋದ್ರಲ್ಲ, ಏಜ್ಡ್ ಪೀಪಲ್ ಆಫ್ಟರ್ 60. ನನ್ನ ಮಗಳು ಅಮೆರಿಕದಲ್ಲಿದ್ದಾಳೆ, ಅವ್ನು ಹೇಳ್ತಾ ಇರ್ತಾಳೆ, ಮಮ್ಮಿ ಆಫ್ಟರ್ 60 ಲೈಫ್ ಬಿಗಿನ್ಸ್ ಹಿಯರ್ ಅಂತ. ನಾನು ಪ್ರೊಫೆಸರ್ ಗೋಪಾಲ್, ರಿಟೈರ್ಡ್ ಪ್ರಿನ್ಸಿಪಾಲ್. ಇವತ್ತು ನನ್ಗೆ ಏನಿಸ್ತಾ ಇದೆ ಅಂದ್ರೆ ಮೈಸೂರು ದರ್ಬಾರ್ ನೋಡ್ದಂಗೆ ಆಯ್ತು. ನಮ್ಮ ಮೈಸೂರು ಸಂಸ್ಥಾನದ ಇವತ್ತು ಶ್ರೀ ಕೃಷ್ಣರಾಜ ಜಯಂತಿನೂ ಇವತ್ತು ನಡೀತಾ ಇದೆ. ನಾವು ಜನ ಅದ್ರ ಬಗ್ಗೆ ಹೆಚ್ಚು ಗಮನನೇ ಕೊಡ್ತಾರೆ. ಯಾಕಂದ್ರೆ ಮೈಸೂರು ಅಂದ್ರೆ ಅವರೇ ಮೈಸೂರು, ಆ ರೀತಿಲಿ ಬೆಳೆದಂತ ವ್ಯವಸ್ಥೆ.
ನಾನು ಸುಮಾರು 37-38 ವರ್ಷ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ DF ಆಗಿ ರಿಟೈರ್ಡ್ ಆಗಿದ್ದೀನಿ. ಈಗ ನಾನು ರಿಟೈರ್ಡ್ ಆಗಿ ಈಗ ಅಗ್ರಿಕಲ್ಚರಿಸ್ಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬರಲಿಕ್ಕೆ ಭಾಳ ತುಂಬ ಕಷ್ಟ ಆಗಿತ್ತು. ನಾನೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಒಂದು ಪ್ರೋಗ್ರಾಮ್ ಇತ್ತು. ಆದರೆ ಆತ್ಮೀಯರಾದಂಥ ಕಿಶೋರ್ ಕುಮಾರ್ ಅವರ ಒಂದು ಅಷ್ಟೇ ಆತ್ಮೀಯತೆ ಮತ್ತು ಕರೆಗೆ ನಾನು ಹೋಗೊಟ್ಟು ಅವ್ರಿಗೆ ಮಿಸ್ ಮಾಡಿದಾಗ ನಾನು ಬರಬೇಕಾದಂಥ ಒಂದು ಅನಿವಾರ್ಯತೆ ಆಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಈ ಕಾರ್ಯಕ್ರಮ ರಿಯಲಿ ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಎಲ್ಲ ಆಯೋಜಕರಿಗೆ ತುಂಬದಿಂದ ಅಭಿನಂದನೆಗಳು. ಮೊದಲನೇದಾಗಿ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೇವೆ. ನಿಮಗೆ ಈ ಪ್ರಾಡಕ್ಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ವಿಧಾನಗಳಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಬಂದ್ರೆ ಮಾತ್ರ ನೀವು ಮತ್ತೆ ನಿಮ್ಮ ಪರ್ಚೇಸ್ತರ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ. ಹಾಗಾಗಿ ನಾವು ಬ್ಲೈಂಡ್ ಆಗಿ ಅನ್ಕೊಳ್ಳೋದೇನು ಬೇಡಿ. ಇವಾಗ ಅವರೇ ಹೇಳ್ತಿದ್ದಾರೆ, ಸಂಪೂರ್ಣವಾಗಿ ನಿಮಗೆ ಕನ್ವಿನ್ಸ್ ಆದಾಗ ಮಾತ್ರ ಈ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಅವ್ರು ಹೇಳೋ ವಿಧಾನದಲ್ಲೇ ನಮ್ಗೆ ಅರ್ಥ ಆಗ್ತದೆ. ಅವರು ನಿಜವಾಗ್ಲೂ ಇಲ್ಲಿ ಮೊದಲನೇದಾಗಿ ಭದ್ರತೆಯನ್ನ ಕೊಡ್ತಾರೆ ಅನ್ನೋ ನನ್ನ ಭಾವನೆ ಇದೆ. ನಿಮ್ಮಿಂದ ಸಿಗೋ ರೆಫರೆನ್ಸ್ ಇಂದಾನೆ ನಮಗೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬರ್ತದೆ. ನಿಮ್ಮ ಹತ್ರ ದುಡ್ಡು ಇದ್ರೆ ಇದಕ್ಕೆ ನಾವು ಮೀಸಲಿಡಬಹುದು ಅಂತ ಇದ್ರೆ ಮಾತ್ರ ನೀವು ನಿಮ್ದು ಮಾಡಿ, ಇಲ್ಲ ನಿಮ್ಮ ರೆಫರೆನ್ಸ್ ಇಂದ ಮಾಡಿ ಅಷ್ಟೇ. ನಾನು ಒಂದು ಪ್ರಾಬ್ಲಮ್ ಹೇಳಿದೆ, ಏನಂದ್ರೆ ನಮಗೆ ಮಾರ್ಕೆಟ್ ಎಕ್ಸ್ಪಾನ್ಷನ್ ಈಸಿ ಆಗ್ತಿಲ್ಲ ಟೆಲಿಮಾರ್ಕೆಟ್ ಇಂದ. ಇಲ್ಲಿ ಇಬ್ಬರು ನೀವು ಕೋಟಕ್ ಮಹೇಂದ್ರದ ಅಡ್ವರ್ಟೈಸ್ಮೆಂಟ್ ಎಂದು ನೋಡಲ್ಲ ಟಿವಿಯಲ್ಲಿ. ಬಹಳ ಏರ್ ಲೆವೆಲ್ ಅಕೌಂಟ್ ಮಾತ್ರ ನೋಡ್ತೀವಿ. ನಾವ್ ಏನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಶಾರುಖ್ ಖಾನ್ಗೆ 100 crores, ಮಹೇಂದ್ರ ಸಿಂಗ್ ಧೋನಿ 100 crores ಕೊಡೋ ಬದಲಿ ನಿಮಗ್ ಕೊಟ್ರಿ ಅವ್ರಿಗಿಂತ ಒಳ್ಳೆ ಅಂಬಾಸಿಡರ್ ನೀವೇ ಆಗ್ಬಿಡ್ತೀರಾ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಂದ ಇದನ್ನ ಸ್ಟಾರ್ಟ್ ಮಾಡಿ. ಆಕ್ಚುಲಿ ಯು ಆಲ್ ವಿಲ್ ಬಿ ದ ಬ್ರಾಂಡ್ ಅಂಬಾಸಿಡರ್ಸ್ ಆಫ್ ದಿಸ್ ಕಂಪನಿ. ವಿತ್ ದ ಪ್ರೊಡಕ್ಟಿವಿಟಿ ವಾಟ್ ಎವರ್ we get from your references, we will directly share the profitability with you. That is what the major concept. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.